ಸರ್ 2 ಎಕರೆ ಕೆಲಸ ನೀವು ಕೊಟ್ಟಿದ್ದೀರಾ ಅಂತಂದ್ರೆ 3 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಕಂಬ ಅಂತಂದ್ರೆ ನಿಮ್ಗೆ ಸುಟ್ಕಲ್ಲು ಬರುತ್ತೆ, ಹಸೆ ಕಲ್ಲು ಬರುತ್ತೆ. ನಾವು ಪ್ಯೂರು ಹಸೆ ಕಲ್ಲೇ ಬಳಸೋದು. ಯಾಕೆ ಅಂತಂದ್ರೆ ಸುಟ್ಕಲ್ ಅಂತಂದ್ರೆ ಬಿಸಿಲಿಗೆ ಒಡೆದೋಗ್ಬಿಡ್ತವೆ. ಹಸೆ ಕಲ್ಲಾದ್ರೆ ಒಡೆದೋಗಲ್ಲ. ಆ ಕಡೆ ಈ ಕಡೆ ಸಪೋರ್ಟಿಂಗ್ ಆಗಿರ್ಲಿ ಅಂತ ಅಂದ್ಬಿಟ್ಟು ತಂತಿ ಟೈಟ್ ಬರೋದಕ್ಕೋಸ್ಕರ ಡಬಲ್ ಕಂಬ ನಾವು ಹಾಕೊಡ್ತೀವಿ. ಟಾಟನೇ ಎಂತಕ್ಕೆ ಹಾಕ್ಬೇಕು ಅಂತಂದ್ರೆ ಇದ್ರ 15 ವರ್ಷ ಬಾಳಿಕೆ ಬರ್ತದೆ. ಕೆಳಗಡೆ ಸ್ಟೆಪ್ ಇಂದಾನೆ ಮುಕ್ಕಾಲ್ ಅಡಿಗೆ ಹಾಕೊಂಡು ಹೋಗ್ತಾ 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 1 ಅಡಿಗೆ ಹಾಕೊಳ್ತಾ ಹೋಗ್ತೀವಿ. ನಾನು ಒಂದು 5-6 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನಗೂ ಒಂದು ಆತ್ಮ ತೃಪ್ತಿ ಐತೆ. ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಸರ್, ಫಲ ದೇವ್ರು ಕೊಡ್ತಾನೆ ಸರ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಸುದೀಪ್ ಅಂತೇಳಿ. ನಾವು ವರ್ಕ್ ಬಂದು ಫೆನ್ಸಿಂಗ್ ವರ್ಕ್ ಮಾಡೋದು. ಫೆನ್ಸಿಂಗ್ ವರ್ಕ್ ಅಲ್ಲಿ 3 ಟೈಪ್ ಮಾಡ್ತೀವಿ ನಾವು. ಒಂದು ಮೆಸ್ ವರ್ಕ್ ಮಾಡ್ತೀವಿ, ಇನ್ನೊಂದು ಮುಳ್ತಂತಿ ವರ್ಕ್ ಮಾಡ್ತೀವಿ, ಇನ್ನೊಂದು ನಾಟೆಡ್ ಮೆಸ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಒಂದು ವರ್ಕ್ ಮಾಡಿದೀವಿ. ಇದು 8 ಅಡಿ ಕಂಬ, 7 ಲೈನ್ ತಂತಿ ಮಾಡಿದೀವಿ, 1.5 ಅಡಿ ಡೀಪ್ ಹೋಗಿದೆ. ಇದು ನಾವು ಏಂತಕ್ಕೆ ಮುಕ್ಕಾಲ್ ಅಡಿಗೆ ಹೋಗ್ತಾ 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 ಜಾಸ್ತಿ ಮಾಡ್ಕೋತೀವಿ ಅಂತಂದ್ರೆ ಈ ಸಣ್ಣ ಪುಟ್ಟ ಪ್ರಾಣಿಗಳಿದ್ದು ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಬಿಡ್ತವೆ. ಅದಕ್ಕೆ ನಾವು ಕೆಳಗಡೆ ಸ್ಟೆಪ್ ಇಂದಾನೆ ಮುಕ್ಕಾಲ್ ಅಡಿಗೆ ಹಾಕೊಂಡು ಹೋಗ್ತಾ 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 1 ಅಡಿಗೆ ಹಾಕೊಳ್ತಾ ಹೋಗ್ತೀವಿ. ಇದರಿಂದ ಪ್ರಾಣಿಗಳು ಬರೋ ಚಾನ್ಸಸ್ ಕಮ್ಮಿ ಇರ್ತದೆ ಸರ್. ಇದು ಕಲ್ಲು ಬಂದು ಕೋಲಾರದಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋದು. ಇದು 4x5 ಬರುತ್ತೆ. ಕಂಬ ಅಂತಂದ್ರೆ ನಿಮ್ಗೆ ಸುಟ್ಕಲ್ಲು ಬರುತ್ತೆ, ಹಸೆ ಕಲ್ಲು ಬರುತ್ತೆ. ನಾವು ಪ್ಯೂರು ಹಸೆ ಕಲ್ಲೇ ಬಳಸೋದು. ಸ್ಟ್ರಾಂಗ್ ಆಗಿರ್ತವೆ. ನೋಡ್ತಾ ಇರ್ಬೋದು ನೀವು, 2 ದಿನ ಆಯ್ತು ಕೆಲಸ ಮಾಡಿ, ಇನ್ನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ನಾವು 10 ಅಡಿಗೆ ಒಂದೊಂದು ಮೂಲೆ ಕಂಬ ಹಾಕೊಳ್ತಾ ಹೋಗ್ತೀವಿ. ಇದರಿಂದ ಟೈಟ್ ಮಾಡ್ತಾ ಹೋದ್ರೆ 10 ಅಡಿಗೆ ಒಂದೊಂದು ಮೂಲೆ ಕಂಬ ಕೊಟ್ರೆ ಕಂಬ ಬಿಗಿ ಬರ್ತದೆ. ನೋಡ್ತಾ ಇರ್ಬೋದು ನೀವು ಸರ್. ಡಬಲ್ ಕಂಬ ಏಂತಕ್ಕೆ ಹಾಕ್ತಿವಿ ಅಂತಂದ್ರೆ ಆ ಕಡೆ ಈ ಕಡೆ ಸಪೋರ್ಟಿಂಗ್ ಆಗಿರ್ಲಿ ಅಂತ ಅಂದ್ಬಿಟ್ಟು ತಂತಿ ಟೈಟ್ ಬರೋದಕ್ಕೋಸ್ಕರ ಡಬಲ್ ಕಂಬ ನಾವು ಹಾಕೊಡ್ತೀವಿ ಸರ್. ಇದು ಬಂದು ಟಾಟಾ ವೈರೇ ನಾವು ಹಾಕೋದು, ಲೋಕಲ್ ವೈರ್ ಹಾಕಕ್ ಹೋಗಲ್ಲ. ಟಾಟಾನೇ ಏಂತಕ್ಕೆ ಹಾಕ್ಬೇಕು ಅಂತಂದ್ರೆ ಇದ್ರ 15 ವರ್ಷ ಬಾಳಿಕೆ ಬರ್ತದೆ. 15 ವರ್ಷ ಬಾಳಿಕೆ ಬರ್ತದೆ. ಮಳೆ ಬಿದ್ರೂ ಏನು ಆಗಲ್ಲ. ಮೇಯ್ನ್ ಆಗಿ ರೆಸ್ಟ್ ಹಿಡಿಯಲ್ಲ. ಮತ್ತೆ ಕಲ್ಲು ನಾವು ಹಸಿ ಕಲ್ಲು ಮಾತ್ರ ಯೂಸ್ ಮಾಡ್ತೀವಿ, ಒಣಕಲ್ನ ಯೂಸ್ ಮಾಡಲ್ಲ. ಸುಟ್ಕಲ್ಲು, ಒಣಕಲ್ಲು ಅಂತಂದ್ರೆ ಸುಟ್ಕಲ್ಲು, ಅದನ್ನ ಯೂಸ್ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಬಿಸಿಲು ಬಿದ್ದು 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 ಅದು ಕೊಳ್ಳಾಗ್ಬಿಟ್ಟಿರ್ತದೆ, ಕಲ್ಲು ಒಡೆದೋಗ್ಬಿಡ್ತದೆ. ಬಿಸಿಲು ಬಿದ್ದಂಗೆಲ್ಲ ಕಲ್ಲು ಒಡೆದೋಗ್ಬಿಡ್ತವೆ. ಹಸೆ ಕಲ್ಲು ಯೂಸ್ ಮಾಡೋದ್ರಿಂದ ಯಾವುದೇ ತರದ ಏನೂ ಆಗಲ್ಲ. ನೀವು ಸೈಟ್ನ ಮಾರ್ತಾ ಇದ್ದೀರಿ, ಜಾಗ ಮಾರ್ತಾ ಇದ್ದೀರಿ ಅಂತಂದ್ರೆ ಕಲ್ಲನ್ನ ಕಿತ್ಬಿಟ್ಟು ಬೇರೆಯವ್ರಿಗೆ ಮಾರ್ಬೋದು. ಹಸೆ ಕಲ್ಲಾದ್ರೆ, ಒಣಕಲ್ಲಾದ್ರೆ ಮಾರಕ್ಕಾಗಲ್ಲ, ಹೊಡೆದೋಗ್ಬಿಡ್ತವೆ. ಕಂಬ ಬಿಗಿ ಬರಬೇಕು, ತಂತಿ ಟೈಟ್ ಬರಬೇಕು ಅಂತಂದ್ರೆ ಸಪೋರ್ಟಿಂಗ್ ಕಲ್ಲು ಕೊಡ್ಲೇಬೇಕು ಸರ್. ನಾವು 6 ಅಡಿ ಮಾಡ್ತೀವಿ, 7 ಅಡಿ ಮಾಡ್ತೀವಿ, 8 ಅಡಿ ಕೂಡ ಮಾಡ್ಕೊಡ್ತೀವಿ ಸರ್. ಇದು ಕಂಬದಿಂದ ಕಂಬ 6 ಅಡಿಗೆ ಹಾಕೊಂಡಿದೀವಿ ನಾವು. ತಂತಿ ಬಿಗಿ ಬರಬೇಕು ಅಂತಂದ್ರೆ 6 ಅಡಿಗೆ ಹಾಕೋಬೇಕು. 6 ಅಡಿಗೆ ಹಾಕೋತೀವಿ ಅಂತಂದ್ರೆ ಕಂಬನೂ ಸ್ಟ್ರಾಂಗ್ ಆಗಿರ್ತದೆ, ತಂತಿನೂ ಸ್ಟ್ರಾಂಗ್ ಆಗಿರ್ತದೆ ಸರ್. ನಮ್ಮ ಹತ್ರ ಬಂದು 2 ಬ್ಯಾಚ್ ಲೇಬರು, ಒಂದೊಂದು ಬ್ಯಾಚಲ್ಲಿ 8 ಜನ ಲೇಬರ್ ಇರ್ತಾರೆ. ನೀವು ಕೆಲಸ ಕೊಟ್ಟಿದ ತಕ್ಷಣ ಆರ್ಡರ್ ಕನ್ಫರ್ಮ್ ಆಗೈತೆ ಅಂತಂದ್ರೆ ಬಂದು ನಿಮ್ಗೆ ಎಷ್ಟು ಎಕರೆ ಐತೆ ಬೇಗ ಕೆಲಸ ಮುಗಿಸ್ಕೊಡ್ತೀವಿ ಸರ್. 2 ಎಕರೆ ಕೆಲಸ ನೀವು ಕೊಟ್ಟಿದ್ದೀರಾ ಅಂತಂದ್ರೆ 3 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ ನಮ್ಮ ಲೇಬರ್ಗಳು ಸರ್. ನಾವು 3 ಥರ ಸೆಟ್ಲ್ಮೆಂಟ್ ಮಾಡ್ಕೋತೀನಿ ಸರ್. ನಾನು ಈಗ ಕಂಬ ಬಂದಾಗ ಕಂಬದ ಒಂದು ರೇಟ್ ತಗೋತೀನಿ, ತಂತಿಗೆ ಬಂದಾಗ ತಂತಿದ ಒಂದು ರೇಟ್ ತಗೊಳ್ತೀನಿ. ಲಾಸ್ಟಿಗೆ ಫೈನಲ್ ಟಚ್ ಆದಮೇಲೆ ಕಂಬ ಕೆಲಸ ಫಿನಿಶಿಂಗ್ ಆದಮೇಲೆ ಲಾಸ್ಟ್ಗೆ ಒಂದು ಸಾರಿ ಪೇಮೆಂಟ್ ಮಾಡ್ಕೊಂಡು ಕೆಲಸ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಊಟ ತಿಂಡಿ ಏನು ಓನರು ವಹಿಸ್ಕೊಳಂಗಿಲ್ಲ. ಒಂದು ರೂಮ್ ಒಂದು ಕೊಟ್ಬಿಟ್ರೆ ಎಲ್ಲ ನಮ್ಮದೇ ಇರುತ್ತೆ. ಊಟ ತಿಂಡಿ ಕಾಫಿ ಏನು ಓನರ್ ಏನು ಕೊಡೋಷ್ಟಿಲ್ಲ. ಕೆಲಸ ತೋರಿಸ್ಕೊಟ್ಬಿಟ್ಟು ಮಾಡಬೇಕಪ್ಪ ಅಂತ ಅಂದ್ಬಿಟ್ಟು ಹೋಗ್ಬಿಟ್ರೆ ಸಾಕು. ಕೆಲಸ ಕಂಪ್ಲೀಟ್ ಮಾಡಿ ಓನರ್ ಸ್ಪಾಟ್ಗೆ ಬರೋಂಗಿಲ್ಲ. ಲಾಸ್ಟಿಗೆ ಬಂದು ಕೆಲಸ ನೋಡ್ಬಿಟ್ಟು ಸೆಟ್ಲ್ಮೆಂಟ್ ಮಾಡಿದ್ರೆ ಮುಗೀತು. 15 ವರ್ಷ ಗ್ಯಾರಂಟಿ ಕೊಡ್ತೀವಿ, 5 ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ. ಏನೇ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಆಗಲಿ, ಎಲ್ಲೇ ಒಂದು ತಂತಿ ಒಂದು ಬೈಂಡಿಗೆ ಲೂಸ್ ಆಗ್ಬಿಟ್ಟಿರ್ಲಿ, ನಾವೇ ಬಂದು ಕಟ್ಕೊಟ್ಬಿಟ್ಟು ಹೋಗ್ತೀವಿ. ಲೋಕಲಲ್ಲಿ ಮಾಡ್ತೀವಿ ಅಂತಂದರೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಚಾರ್ಜ್ ಬೀಳ್ತದೆ ನಮಗೆ. ಇವಾಗ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗಿ ಕೆಲಸ